ಜನಸ್ಪಂದನ ಸಭೆಯಲ್ಲಿ ಕಣ್ಣೀರು ಹಾಕಿ ಗೋಳಾಡಿದ್ದಾರೆ ಮಹಿಳೆ. ಡಿಸಿ ಎದುರು ಕಣ್ಣೀರು ಹಾಕಿ ನ್ಯಾಯಕ್ಕಾಗಿ ಅಂಗಲಾಚಿದ್ದಾರೆ ಮಹಿಳೆ. ಹಾಸನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದಂತ ಜನಸ್ಪಂದನ ಸಭೆಯಲ್ಲಿ ಮಹಿಳೆ ತಮ್ಮ ಕಷ್ಟವನ್ನ ಹೇಳಿಕೊಂಡು ನೊಂದ್ಕೊಂಡು ಕಣ್ಣೀರು ಹಾಕಿದ್ದಾರೆ. ನ್ಯಾಯಕ್ಕಾಗಿ ಪರಿಪರಿಯಾಗಿ ಅಂಗಲಾಚಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಅಧಿಕಾರಿಗಳ ಎದುರು ಗಳಗಳನ್ನೇ ಅತ್ತು ಗೋಳಾಡಿದ್ದಾರೆ ಮಹಿಳೆ. ಆಲೂರು ಚೆಸ್ಕಾಂ ಜೆಇ ಕುಮಾರ್ ವಿರುದ್ಧ ಕಿರುಕುಳದ ಆರೋಪ ಕೇಳಿಬಂದಿದೆ. ಪೊಲೀಸರು ನ್ಯಾಯ ಕೊಡ್ತಾ ಇಲ್ಲ ಅಂತ, ಕ್ರಮ ಕೈಗೊಂಡಿಲ್ಲ ಅಂತ ಈ ಮಹಿಳೆ ಆರೋಪಿಸಿದ್ದಾರೆ. ಮಹಿಳೆಯನ್ನ ಸಮಾಧಾನ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಲತಾ ಕುಮಾರಿ. ಚೆಸ್ಕಾಂನ ಇಇಗೆ ಪ್ರಕರಣದ ಬಗ್ಗೆ ವಿಚಾರಿಸುವಂತೆ ಡಿಸಿ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ಸೈಕಲ್ ಕಟ್ಟಿದ್ದೀನಿ. ಹಾಸನದಲ್ಲಿ ಒಂದು ಪೊಲೀಸ್ ಇಲಾಖೆ ಬಿಟ್ಟಿಲ್ಲ. ಎಷ್ಟು ತೊಂದರೆ ಆಗಿದೆ ನನ್ನ ಮಗನ ಮನೆ ಒಳಗೆ ಕುಡಗಿ ನೋಡಿದರೆ ಬನ್ನಿ ಅಂತ ಪೊಲೀಸರು ಕರೆದ್ರೆ ಮಗು ಸತ್ತು ಉಳ್ಕೊಂಡಿದೆ. ನನ್ನ ಮಗನ ಬರಲ್ಲ. ಎಷ್ಟು ನಾಲ್ಕು ವರ್ಷದಿಂದ ನಡ್ಕಂತಾನೆ ಹೇಳಿ ನನ್ನ ಬಿಡ್ತಾನೆ, ಮಗನ್ ಟಾರ್ಗೆಟ್ ಮಾಡ್ತಾರೆ. ಪೊಲೀಸರು ಹೆಚ್ಚು ಅವ್ರಿಗೆ ಸಹಾಯ ಮಾಡ್ತಿರೋದು ಲಂಚ ತಗೊಂಡಿ. ಎಲ್ಲ ನನ್ನ ಕೆಲಸ ಮಾಡಿಲ್ಲ. 50 ರೂಪಾಯಿನಿಂದ ಕೆಲಸ ಮರ್ಯಾದೆ ಮಾಡಿ ಬಂದಿಕ್ಕೆ ಒಬ್ಬ ತಹಸೀಲ್ದಾರ್ ಮನೆ ಮಗಳು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಜನಸ್ಪಂದನ ಸಭೆಯಲ್ಲಿ ಮಹಿಳೆ ಪರಿಪರಿಯಾಗಿ ಕಣ್ಣೀರಿಟ್ಟು ನ್ಯಾಯಕ್ಕಾಗಿ ಪಾಪ ಗೋಳಾಡಿದ್ದಾರೆ. ಏನ್ ಕತೆ ಇದು? ಯಾರೋ ಲೈಂಗಿಕ ಕಿರುಕುಳ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಆರೋಪ ಮಾಡಿದ್ದಾರೆ. ಏನ್ ಡೀಟೇಲ್ಸ್ ಇದೆ? ಸೌಖ್ಯ, ಒಂದಿಷ್ಟು ಆರೋಪಗಳನ್ನ ನಿನ್ನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಆಲೂರು ಪಟ್ಟಣದ ಈ ಮಹಿಳೆ ಕೂಡ ಮಾಡಿರುವಂತದ್ದು. ಡಿಸಿ ಎದುರು ಕಣ್ಣೀರು ಹಾಕಿ ಅಂಗಲಾಚಿದ ಮಹಿಳೆ ಏನಿದ್ದಾರೆ, ಸಾಕಷ್ಟು ಕಣ್ಣೀರು ಹಾಕಿರುವಂತದ್ದು. ಅಂದ್ರೆ ಪೊಲೀಸರು ನ್ಯಾಯ ಕೊಡ್ತಾ ಇಲ್ಲ, ಕ್ರಮ ಕೈಗೊಳ್ತಾ ಇಲ್ಲ. ಜೊತೆಗೆ ಆಲೂರು ಚೆಸ್ಕಾಂ ಜೆಇ ಏನಿದ್ದಾರೆ ಅವರು ಸಾಕಷ್ಟು ಕಿರುಕುಳ ನೀಡ್ತಾ ಇದ್ದಾರೆ ಎನ್ನುವ ಆರೋಪಗಳನ್ನ ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಬಾಡಿಗೆ ಮನೆಯಲ್ಲಿ ನಾನು ವಾಸ ಮಾಡಲು ಕೂಡ ಬಿಡ್ತಾ ಇಲ್ಲ, ಇಲ್ಲ ಸಲ್ಲದ ಲೆಟರ್ ಬರೆದು ಮಾನಸಿಕವಾಗಿ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನುವ ಆರೋಪವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಕಳೆದ 4 ವರ್ಷಗಳಿಂದ ನಿರಂತರವಾಗಿ ತೊಂದರೆ ಕೊಡ್ತಿದ್ದಾರೆ. ಇಂಥವರ ವಿರುದ್ಧ ಯಾಕೆ ಪೊಲೀಸರು ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ನನಗೆ ಜೀವನ ಬೇಡ ಅನ್ನಿಸ್ಬಿಟ್ಟಿದೆ ಅನ್ನುವ ಮಾತನಾಡುವ ಮುಖಾಂತರ ಅಧಿಕಾರಿಗಳು ಜೊತೆಗೆ ಜಿಲ್ಲಾಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ಕಣ್ಣೀರು ಹಾಕಿ ಗೋಳಾಡಿರುವಂತಹ ದೃಶ್ಯ ಈಗಾಗಲೇ ಸಿಕ್ಕಿರುವಂತದ್ದು. ಇದನ್ನ ಕಂಡಂತಹ ಹಾಸನ ಜಿಲ್ಲಾಧಿಕಾರಿ ಸಮಾಧಾನವಾಗಿ ಅವರನ್ನ ಮಾತನಾಡಿಸಿ ತಕ್ಷಣ ಸ್ಥಳದಲ್ಲಿ ಆಲೂರು ತಹಶೀಲ್ದಾರ್ ಅವರನ್ನ ಕರೆಸಿ ಅವರ ಸಮಸ್ಯೆ ಏನು ಎಂಬುದನ್ನ ಸ್ಪಷ್ಟವಾಗಿ ತೆಗೆದುಕೊಂಡು ನಂತರ ಇವತ್ತು ಆ ಸ್ಥಳಕ್ಕೆ ಪೊಲೀಸರನ್ನ ಕಳಿಸೋದಕ್ಕೆ ಹಾಸನ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ. ಒಂದು ಮನೇಲಿ ಇರಕ್ಕಾಗ್ತಿಲ್ಲ, ಒಂದು ಕೆಲಸ ಮಾಡಕ್ಕಾಗ್ತಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ತೊಂದರೆ ಕೊಡ್ತಿದ್ದಾರೆ.